ಜನ ಗಡಗಡ ಅಂತಿದ್ದಾರೆ. ರಾಜ್ಯದ 5 ಜಿಲ್ಲೆಗಳ ತಾಪಮಾನ ಒಂದಂಕಿಗೆ ಕುಸಿತ ಆಗಿದೆ. ಬೀದರ್, ಕಲಬುರಗಿ ಆಗಿರಬಹುದು, ಯಾದಗಿರಿ ಆಗಿರಬಹುದು, ವಿಜಯಪುರ ಜೊತೆಗೆ ರಾಯಚೂರು ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಒಂದಂಕಿ ತಲುಪಿದೆ ತಾಪಮಾನ. ಜಿಲ್ಲೆಗಳಲ್ಲಿ ಭೀಕರ ಚಳಿ, ಹೊರಗೆ ಬರೋದು ಬಿಡಿ, ಮನೆಯಲ್ಲೂ ಕೂಡ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಚಳಿ. ಬೀದರ್ನಲ್ಲಿ 7.4 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದೆ. ಬೀದರ್ನಲ್ಲಿ ಈ ಚಳಿಯಲ್ಲಿ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೂ ಕೂಡ ಪೋಷಕರು ಆತಂಕ ಪಡ್ತಿದ್ದಾರೆ. ಈ ಚಳಿಯಲ್ಲಿ ಕಳಿಸಬೇಕಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಶಾಲೆಯ ವೇಳಾಪಟ್ಟಿಯನ್ನ ಬದಲಾಯಿಸಬೇಕು ಅಂತ ಸರ್ಕಾರಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಒಂದಿಷ್ಟು ಕಡೆಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. 10 ಗಂಟೆಯ ನಂತರದಲ್ಲಿ ಶಾಲೆ ಆರಂಭ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದಷ್ಟು ಕಡೆಗಳಲ್ಲಿ ಮಾಡಿಕೊಂಡ್ರೆ ಬಹಳ ಉತ್ತಮ. ಇಲ್ಲೂ ಕೂಡ ಅದನ್ನೇ ಕೇಳ್ಕೊಳ್ತಾ ಇರೋದು ಬೀದರ್ನಲ್ಲಿ. ರಿಪಬ್ಲಿಕ್ ಕನ್ನಡದ ಮೂಲಕ ಶಿಕ್ಷಣ ಇಲಾಖೆಗೆ ಜನರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಚಳಿ ಇದೆ, ಮಕ್ಕಳನ್ನ ಶಾಲೆ ಕಳಿಸೋದು ಕಷ್ಟ, ಅದರಲ್ಲೂ ಈ ಚಳಿ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಒಂದು 10 ಗಂಟೆ ನಂತರದಲ್ಲಿ ಶಾಲೆ ಆರಂಭ ಮಾಡಿ ವೇಳಾಪಟ್ಟಿಯನ್ನ ಬದಲಾಯಿಸಿ ಅಂತ ಸರ್ಕಾರಕ್ಕೂ ಕೂಡ ಈಗ ಅಲ್ಲಿನ ಜನತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭಾರಿ ಚಳಿ ಹಿನ್ನೆಲೆಯಲ್ಲಿ ಒಂದಿಲ್ಲ ಎರಡಿಲ್ಲ ಹಲವು ಅವಾಂತರಗಳ ಸೃಷ್ಟಿಯಾಗ್ಲತ್ತವ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರಲ್ಲಿ ಈ ಬಾರಿ ಚಳಿಗೆ ನಿಜಕ್ಕೂ ಏನದಂದ್ರೆ ಬೀದರ್ ಜಿಲ್ಲೆ ಜನ ಸಂಪೂರ್ಣವಾಗಿ ನಲ್ಗೋಗ್ಯಾರ ಅಂತ ಹೇಳ್ಬೋದು. ಪ್ರತಿ ವರ್ಷ ಔತ್ರಮಾಸಿ ಎಳಮಸಿ ಮುಗಿದ ನಂತರ ಚಳಿ ಆರಂಭ ಆಗ್ತೀವಿ. ಈ ಬಾರಿ ಔತ್ರಮಸಿಗೆ ಚಳಿ ಚಾಲು ಆಗಿ ಎಳಮಸಿಗೆ ಜನ ಗಡಗಡ ನಡುಗ್ತಾ ಇದ್ದಾರೆ. ಸಾಕಷ್ಟು ಜನರಿದ್ದಾರ. ಅದ್ರ ಜನರು ಒಂದೇ ಡಿಮಾಂಡ್ ಅದ, ಈಗೆಲ್ಲ ಸ್ಕೂಲ್ಗಳವ, ಸ್ಕೂಲ್ ಟೈಮ್ ಚೇಂಜ್ ಆಗಬೇಕು, ಕಾಲೇಜ್ಗಳ ಟೈಮ್ ಚೇಂಜ್ ಆಗಬೇಕು. ಸಾಕಷ್ಟು ಸ್ಕೂಲ್ಗಳು ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಸ್ಟಾರ್ಟ್ ಆಗ್ತಾವ. 8 ಗಂಟೆಗೆ ಸ್ಕೂಲ್ ಇದ್ರ ಮಕ್ಕಳು 7 ಗಂಟೆಗೆ ಏನಂದ್ರ ಮನೆಯಿಂದ ರೆಡಿಯಾಗಿ ಹೋಗ್ಬೇಕು. ಇಂಥ ಪರಿಸ್ಥಿತಿ ನಿಜಕ್ಕೂ ಈಗಾಗಲೇ ಪ್ರೈಮರಿ ಸ್ಕೂಲ್ ಮಕ್ಕಳು ಅಂದ್ರೆ ಹಾಫ್ ಚಡ್ಡಿ ಹಾಕೊಂಡು ಅಂಗಿ ಹಾಕೊಂಡು ಹೋಗ್ತಾರ. 7 ಗಂಟೆಗೆ ಚಳಿಗೆದ್ದವ್ರು ಹ್ಯಾಂಗ್ ಹೋಗ್ಬೇಕು ಅಂತ ಹೇಳಿ ಪೇರೆಂಟ್ಸ್ ಜನ ಕೇಳ್ತಾರ. ಏನ್ ಹೇಳ್ತೀರಿ ಸರ್? ಏನ್ ಸರ್ಕಾರ ಒತ್ತಾಯ ಮಾಡ್ತೀರಿ ಸರ್? ಸರ್ಕಾರ ಕೇಳೋದು ಒಂದೇ ಅದ ನಮ್ದು. ಏನು ಮಾಡ್ಬೇಕು ಸರ್ಕಾರ? ಇದೇನು ಚಳಿಗದಲ್ಲ, ಹುಡುಗರು ಸ್ಕೂಲ್ಗೆ ಹೋಗ್ತಾರಲ್ಲ, ಆ ಸ್ಕೂಲ್ ಏನದ ಟೈಮ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಆ ಚಳಿಗೆ ಮುಂಜಾನೆ ಸ್ಕೂಲ್ ಹುಡುಗರು ಹೇಳ್ತಾರಂತಂದ್ರೆ ಹೇಳಕ್ಕೆ ಆಗ್ತಲ್ಲ, ಎಬ್ಸ್ತೇ ಅಂತಂದ್ರೆ ಹೇಳ್ತಾ ಇಲ್ಲ ಚಳಿಗಂಜಿ. ಅದಕ್ಕೆ ಅವ್ರಿಗೆ ಜಬರ್ದಸ್ತಿ ಎಬ್ಸಿ ಕಳ್ಸದ್ ಬೀಳತ್ತದ ನಾವೆಲ್ಲ ತಾಯ್ತಂದಿ. ಅದಕ್ಕೆ ಏನ್ ಸರ್ಕಾರ ಅದ ಕೈ ಎತ್ಕೊಂಡು ಅದಕ್ಕೆ ಏನೋ ಟೈಮ್ ಟೈಮ್ ಮಾಡ್ಬೇಕಂತ ಹೇಳಿ ಸರ್ಕಾರ ಕೇಳ್ತೀನಿ ನಾನು. ಚಳಿ ಬಹಳ ಚಳಿ ಬೀದರ್ ಫಸ್ಟ್ ಟೈಮ್ ನೋಡಿನಿ ಸರ್ ಈ ಚಳಿನ. ಏನ್ ಹೇಳ್ತೀರಿ? ಏನ್ ಸ್ಕೂಲ್ ಟೈಮ್ ಚಳಿ ಅದೇ ಸರ್, ಸ್ಕೂಲ್ ಹುಡುಗರಿಗೆ ಬೆಳಗ್ಗೆ ಎದ್ದು 6 ಗಂಟೆಗೆ ಅಂದ್ರೆ ಹುಡುಗರಿಗೆ ತ್ರಾಸ ಆಗ್ತದ, ಪೇರೆಂಟ್ಸ್ಗಳಿಗೆ ತ್ರಾಸ ಆಗ್ಲತ್ತದ. ಆಟೋದವ್ರು ಬರ್ಲಕ್ ಲೇಟ್ ಆಯ್ತಂದ್ರೆ ಇವ್ರಿಗೆ ಹೋಗಿ ಬಿಡ್ಬೇಕಾಗ್ಲತ್ತ ಸ್ಕೂಲಿಗೆ. ಹಿಂಗಾಗಿ ಪೇರೆಂಟ್ಸ್ಗಳಿಗೂ ಪ್ರಾಬ್ಲಮ್ ಆಗ್ತದೆ, ಮಕ್ಳಿಗೆ ಆಗ್ತದೆ. ಸ್ವಲ್ಪ ಇದು ಚಳಿಗಾಲ ಮುಗಿಯೋವರೆಗೆ ಬೇಸಿಗೆ ಇದು ಟೈಮ್ ಚೇಂಜ್ ಮಾಡಿದ್ರೆ ಒಳ್ಳೇದು. ಹುಡುಗರು ಚಳಿಲಿಂದ ನಡಗ್ಲತ್ತಾರ. ಅವರು 7 ಗಂಟೆಗೆ ಹೋಗೋದು 5 ಗಂಟೆ 5:30ರಿಂದ 7 ರೆಡಿ ಆಗ್ಬೇಕಾಗ್ತದ. ಅವ್ರಿಗೆ ಚಳಿ ನಡಗ್ಲತ್ತಾರ. ಅವ್ರಿಗೆ ಏನಾರ ಉರಿ ಬರೋ ಚಾನ್ಸಸ್ ಅದ, ಅದಕ್ಕೆ ಟೈಮಿಂಗ್ ಚೇಂಜ್ ಮಾಡ್ರಿ. ಸರಿ, ಟೋಟಲಿ ಅಂದ್ರೆ 7 ಗಂಟೆ ಸ್ಕೂಲ್ ಇದ್ರೆ ಬಸ್ ಸೆಟ್ ಬರ್ತದೆ ಸರ್. 8 ಗಂಟೆ ಇದ್ರೆ ಎಷ್ಟು ಗಂಟೆ ಬರ್ತದೆ? 8 ಗಂಟೆ ಸ್ಕೂಲ್ ಇದ್ರೆ 7:30 ಬಸ್ ಬರ್ತದೆ ಸರ್. ಮಕ್ಕಳು ಹೇಳ್ಬೇಕಾದ್ರೆ 5:05 ಹೇಳ್ಬೇಕಾಗ್ತದೆ. ನಾವು ದೊಡ್ಡವರಿಗೆ ಹೇಳಕ್ಕಾಗ್ತಿಲ್ಲ, ಸಣ್ಣ ಮಕ್ಕಳು ಹೆಂಗ್ ಹೇಳ್ತಾರೆ ಸರ್? ಅದು ಸರ್ಕಾರ ಕೇಳೋದಂದ್ರೆ ಸ್ಕೂಲ್ ಟೈಮ್ ಚೇಂಜ್ ಮಾಡಬೇಕು, ಮಕ್ಕಳಿಗೆ ಸ್ವಲ್ಪ ಸವಲತ್ತು ಆಗ್ತದ ಅಷ್ಟೇ ಸರ್. ಸೊ ಇದು ಜನರದೊಂದು ಮಾತು ಅಂತ ಹೇಳ್ಬೋದು. ತಕ್ಷಣವೇ ಸರ್ಕಾರ ಸ್ಕೂಲ್ ಟೈಮಿಂಗ್ ಚೇಂಜ್ ಮಾಡಬೇಕು. ಸ್ಕೂಲ್ ಏನಂದ್ರೆ ಸ್ಕೂಲ್ ಟೈಮ್ ಇರ್ತದೆ, ಚೇಂಜ್ ಮಾಡಿದ್ರೆ ಮಾತ್ರ ಮಕ್ಕಳು ಇರ್ಬೋದು, ಜನರಿರ್ಬೋದು, ಅವ್ರ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಎಂಬ ಅಭಿಪ್ರಾಯ ಜನರದಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಜನ ಗಡಗಡ ಅಂತಿದ್ದಾರೆ. ರಾಜ್ಯದ 5 ಜಿಲ್ಲೆಗಳ ತಾಪಮಾನ ಒಂದಂಕಿಗೆ ಕುಸಿತ ಆಗಿದೆ. ಬೀದರ್, ಕಲಬುರಗಿ ಆಗಿರಬಹುದು, ಯಾದಗಿರಿ ಆಗಿರಬಹುದು, ವಿಜಯಪುರ ಜೊತೆಗೆ ರಾಯಚೂರು ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಒಂದಂಕಿ ತಲುಪಿದೆ ತಾಪಮಾನ. ಜಿಲ್ಲೆಗಳಲ್ಲಿ ಭೀಕರ ಚಳಿ, ಹೊರಗೆ ಬರೋದು ಬಿಡಿ, ಮನೆಯಲ್ಲೂ ಕೂಡ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಚಳಿ. ಬೀದರ್ನಲ್ಲಿ 7.4 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದೆ. ಬೀದರ್ನಲ್ಲಿ ಈ ಚಳಿಯಲ್ಲಿ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೂ ಕೂಡ ಪೋಷಕರು ಆತಂಕ ಪಡ್ತಿದ್ದಾರೆ. ಈ ಚಳಿಯಲ್ಲಿ ಕಳಿಸಬೇಕಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಶಾಲೆಯ ವೇಳಾಪಟ್ಟಿಯನ್ನ ಬದಲಾಯಿಸಬೇಕು ಅಂತ ಸರ್ಕಾರಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಒಂದಿಷ್ಟು ಕಡೆಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. 10 ಗಂಟೆಯ ನಂತರದಲ್ಲಿ ಶಾಲೆ ಆರಂಭ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದಷ್ಟು ಕಡೆಗಳಲ್ಲಿ ಮಾಡಿಕೊಂಡ್ರೆ ಬಹಳ ಉತ್ತಮ. ಇಲ್ಲೂ ಕೂಡ ಅದನ್ನೇ ಕೇಳ್ಕೊಳ್ತಾ ಇರೋದು ಬೀದರ್ನಲ್ಲಿ. ರಿಪಬ್ಲಿಕ್ ಕನ್ನಡದ ಮೂಲಕ ಶಿಕ್ಷಣ ಇಲಾಖೆಗೆ ಜನರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಚಳಿ ಇದೆ, ಮಕ್ಕಳನ್ನ ಶಾಲೆ ಕಳಿಸೋದು ಕಷ್ಟ, ಅದರಲ್ಲೂ ಈ ಚಳಿ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಒಂದು 10 ಗಂಟೆ ನಂತರದಲ್ಲಿ ಶಾಲೆ ಆರಂಭ ಮಾಡಿ ವೇಳಾಪಟ್ಟಿಯನ್ನ ಬದಲಾಯಿಸಿ ಅಂತ ಸರ್ಕಾರಕ್ಕೂ ಕೂಡ ಈಗ ಅಲ್ಲಿನ ಜನತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ.
ಭಾರಿ ಚಳಿ ಹಿನ್ನೆಲೆಯಲ್ಲಿ ಒಂದಿಲ್ಲ ಎರಡಿಲ್ಲ ಹಲವು ಅವಾಂತರಗಳೇ ಸೃಷ್ಟಿಯಾಗ್ಲತ್ತವ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರಲ್ಲಿ ಈ ಬಾರಿ ಚಳಿಗೆ ನಿಜಕ್ಕೂ ಏನದಂದ್ರ ಬೀದರ್ ಜಿಲ್ಲೆ ಜನ ಸಂಪೂರ್ಣವಾಗಿ ನಲ್ಗೋಗ್ಯಾರ ಅಂತ ಹೇಳ್ಬೋದು. ಪ್ರತಿ ವರ್ಷ ಔತ್ರಮಾಸಿ ಎಳಮಸಿ ಮುಗಿದ ನಂತರ ಚಳಿ ಆರಂಭ ಆಗ್ತೀವಿ. ಈ ಬಾರಿ ಔತ್ರಮಸಿಗೆ ಚಳಿ ಚಾಲು ಆಗಿ ಎಳಮಸಿಗೆ ಜನ ಗಡಗಡ ನಡುತ್ತಾ ಇದ್ದಾರೆ. ಸಾಕಷ್ಟು ಜನರಿದ್ದಾರೆ. ಅದ್ರ ಜನರು ಒಂದೇ ಡಿಮಾಂಡ್ ಅದ, ಈಗೆಲ್ಲ ಸ್ಕೂಲ್ಗಳವ, ಸ್ಕೂಲ್ ಟೈಮ್ ಚೇಂಜ್ ಆಗಬೇಕು, ಕಾಲೇಜ್ಗಳ ಟೈಮ್ ಚೇಂಜ್ ಆಗಬೇಕು. ಸಾಕಷ್ಟು ಸ್ಕೂಲ್ಗಳು ಬೆಳಗ್ಗೆ 7 ಗಂಟೆ 8 ಗಂಟೆ ಸ್ಟಾರ್ಟ್ ಆಗ್ತಾವ. 8 ಗಂಟೆಗೆ ಸ್ಕೂಲ್ ಇದ್ರ ಮಕ್ಕಳು 7 ಗಂಟೆಗೆ ಏನಂದ್ರ ಮನೆಯಿಂದ ರೆಡಿಯಾಗಿ ಹೋಗ್ಬೇಕು. ಇಂಥ ಪರಿಸ್ಥಿತಿ ನಿಜಕ್ಕೂ ಈಗಾಗಲೇ ಪ್ರೈಮರಿ ಸ್ಕೂಲ್ ಮಕ್ಕಳು ಅಂದ್ರೆ ಹಾಫ್ ಚಡ್ಡಿ ಹಾಕೊಂಡು ಅಂಗಿ ಹಾಕೊಂಡು ಹೋಗ್ತಾರ. 7 ಗಂಟೆಗೆ ಚಳಿಗೆದ್ದವ್ರು ಹ್ಯಾಂಗ್ ಹೋಗ್ಬೇಕು ಅಂತ ಹೇಳಿ ಪೇರೆಂಟ್ಸ್ ಜನ ಕೇಳ್ತಾರ. ಏನ್ ಹೇಳ್ತೀರಿ ಸರ್, ಏನ್ ಸರ್ಕಾರ ಒತ್ತಾಯ ಮಾಡ್ತೀರಿ? ಸರ್, ಸರ್ಕಾರ ಕೇಳೋದು ಒಂದೇ ಅದ ನಮ್ದು. ಏನು ಮಾಡ್ಬೇಕು ಸರ್ಕಾರ, ಇದೇನು ಚಳಿಗದಲ್ಲ, ಹುಡುಗರು ಸ್ಕೂಲ್ಗೆ ಹೋಗ್ತಾರಲ್ಲ, ಆ ಸ್ಕೂಲ್ ಏನದ ಟೈಮ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಆ ಚಳಿಗೆ ಮುಂಜಾನೆ ಸ್ಕೂಲ್ ಹುಡುಗರು ಹೇಳ್ತಾರಂತಂದ್ರೆ ಹೇಳಕ್ಕೆ ಆಗ್ತಲ್ಲ, ಎಬ್ಸ್ತೇವೆ ಅಂತಂದ್ರೆ ಹೇಳ್ತಾ ಇಲ್ಲ ಚಳಿಗಂಜಿ. ಅದಕ್ಕೆ ಅವ್ರಿಗೆ ಜಬರ್ದಸ್ತಿ ಎಬ್ಸಿ ಕಳ್ಸದ್ ಬೀಳತ್ತದ ನಾವೆಲ್ಲ ತಾಯ್ತಂದಿ. ಅದಕ್ಕೆ ಏನ್ ಸರ್ಕಾರ ಅದ ಕೈ ಎತ್ಕೊಂಡು ಅದಕ್ಕೆ ಏನೋ ಟೈಮ್ ಟೇಬಲ್ ಮಾಡ್ಬೇಕಂತ ಹೇಳಿ ಸರ್ಕಾರ ಕೇಳ್ತೀನಿ ನಾನು. ಚಳಿ ಬಹಳ ಚಳಿ ಬಿದರ ಫಸ್ಟ್ ಟೈಮ್ ನೋಡಿನಿ ಸರ್ ಈ ಚಳಿನ. ಏನ್ ಹೇಳ್ತೀರಿ, ಏನ್ ಸ್ಕೂಲ್ ಚಳಿ ಅದೇ ಸರ್, ಸ್ಕೂಲ್ ಹುಡುಗರಿಗೆ ಬೆಳಗ್ಗೆ ಎದ್ದು 6 ಗಂಟೆಗೆ ಅಂದ್ರೆ ಹುಡುಗರಿಗೆ ತ್ರಾಸ ಆಗ್ತದ, ಪೇರೆಂಟ್ಸ್ಗಳಿಗೆ ತ್ರಾಸ ಆಗ್ಲತ್ತದ. ಆಟೋದವ್ರು ಬರ್ಲಕ್ ಲೇಟ್ ಆಯ್ತಂದ್ರೆ ಇವ್ರಿಗೆ ಹೋಗಿ ಬಿಡ್ಬೇಕಾಗ್ಲತ್ತ ಸ್ಕೂಲಿಗೆ. ಹಿಂಗಾಗಿ ಪೇರೆಂಟ್ಸ್ಗಳಿಗೂ ಪ್ರಾಬ್ಲಮ್ ಆಗ್ತದೆ, ಮಕ್ಳಿಗೆ ಆಗ್ತದೆ. ಸ್ವಲ್ಪ ಇದು ಚಳಿಗಾಲ ಮುಗಿಯೋವರೆಗೆ ಬೇಸಿಗೆ ಇದು ಟೈಮ್ ಚೇಂಜ್ ಮಾಡಿದ್ರೆ ಒಳ್ಳೇದು. ಹುಡುಗರು ಚಳಿಲಿಂದ ನಡಗ್ಲತ್ತಾರ. ಅವರು 7 ಗಂಟೆಗೆ ಹೋಗೋದು 5 ಗಂಟೆ 5:30 7 ರೆಡಿ ಆಗ್ಬೇಕಾಗ್ತದ. ಅವ್ರಿಗೆ ಚಳಿ ನಡಗ್ಲತ್ತಾರ. ಅವ್ರಿಗೆ ಏನಾರ ಉರಿ ಬರೋ ಚಾನ್ಸಸ್ ಅದ, ಅದಕ್ಕೆ ಟೈಮಿಂಗ್ ಚೇಂಜ್ ಮಾಡ್ರಿ. ಸರಿ, ಟೋಟಲಿ ಅಂದ್ರೆ 7 ಗಂಟೆ ಸ್ಕೂಲ್ ಇದ್ರೆ ಬಸ್ ಸೆಟ್ ಬರ್ತದೆ ಸರ್. 8 ಗಂಟೆ ಇದ್ರೆ ಎಷ್ಟು ಗಂಟೆ ಬರ್ತದೆ? 8 ಗಂಟೆ ಸ್ಕೂಲ್ ಇದ್ರೆ 7:30 ಬಸ್ ಬರ್ತದೆ ಸರ್. ಮಕ್ಕಳು ಹೇಳ್ಬೇಕಾದ್ರೆ 5:30 ಹೇಳ್ಬೇಕಾಗ್ತದೆ. ನಾವು ದೊಡ್ಡವರಿಗೆ ಹೇಳಕ್ಕಾಗ್ತಲ್ಲ, ಸಣ್ಣ ಮಕ್ಕಳು ಹೆಂಗ್ ಹೇಳ್ತಾರೆ ಸರ್. ಅದು ಸರ್ಕಾರ ಕೇಳಿದ್ರೆ ಸ್ಕೂಲ್ ಟೈಮ್ ಚೇಂಜ್ ಮಾಡಬೇಕು, ಮಕ್ಕಳಿಗೆ ಸ್ವಲ್ಪ ಸವಲತ್ತು ಆಗ್ತದ ಅಷ್ಟೇ ಸರ್. ಇದು ಜನರದೊಂದು ಮಾತು ಅಂತ ಹೇಳ್ಬೋದು. ತಕ್ಷಣವೇ ಸರ್ಕಾರ ಸ್ಕೂಲ್ ಟೈಮಿಂಗ್ ಚೇಂಜ್ ಮಾಡಬೇಕು. ಸ್ಕೂಲ್ ಏನಂದ್ರೆ ಸ್ಕೂಲ್ ಟೈಮ್ ಇರ್ತದೆ, ಚೇಂಜ್ ಮಾಡಿದ್ರೆ ಮಾತ್ರ ಮಕ್ಕಳು ಇರ್ಬೋದು, ಜನರಿರ್ಬೋದು, ಅವ್ರ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಎಂಬ ಅಭಿಪ್ರಾಯ ಜನರದಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಜನ ಗಡಗಡ ಅಂತಿದ್ದಾರೆ. ರಾಜ್ಯದ 5 ಜಿಲ್ಲೆಗಳ ತಾಪಮಾನ ಒಂದಂಕಿಗೆ ಕುಸಿತ ಆಗಿದೆ. ಬೀದರ್, ಕಲಬುರಗಿ ಆಗಿರಬಹುದು, ಯಾದಗಿರಿ ಆಗಿರಬಹುದು, ವಿಜಯಪುರ ಜೊತೆಗೆ ರಾಯಚೂರು ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಒಂದಂಕಿ ತಲುಪಿದೆ ತಾಪಮಾನ. ಜಿಲ್ಲೆಗಳಲ್ಲಿ ಭೀಕರ ಚಳಿ, ಹೊರಗೆ ಬರೋದು ಬಿಡಿ, ಮನೆಯಲ್ಲೂ ಕೂಡ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಚಳಿ. ಬೀದರ್ನಲ್ಲಿ 7.4 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದೆ ಬೀದರ್ನಲ್ಲಿ. ಈ ಚಳಿಯಲ್ಲಿ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೂ ಕೂಡ ಪೋಷಕರು ಆತಂಕ ಪಡ್ತಿದ್ದಾರೆ. ಈ ಚಳಿಯಲ್ಲಿ ಕಳಿಸಬೇಕಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಶಾಲೆಯ ವೇಳಾಪಟ್ಟಿಯನ್ನ ಬದಲಾಯಿಸಬೇಕು ಅಂತ ಸರ್ಕಾರಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. 10 ಗಂಟೆಯ ನಂತರದಲ್ಲಿ ಶಾಲೆ ಆರಂಭ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದಷ್ಟು ಕಡೆಗಳಲ್ಲಿ ಮಾಡಿಕೊಂಡ್ರೆ ಬಹಳ ಉತ್ತಮ. ಇಲ್ಲೂ ಕೂಡ ಅದನ್ನೇ ಕೇಳ್ಕೊಳ್ತಾ ಇರೋದು ಬೀದರ್ನಲ್ಲಿ. ರಿಪಬ್ಲಿಕ್ ಕನ್ನಡದ ಮೂಲಕ ಶಿಕ್ಷಣ ಇಲಾಖೆಗೆ ಜನರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಚಳಿ ಇದೆ, ಮಕ್ಕಳನ್ನ ಶಾಲೆ ಕಳಿಸೋದು ಕಷ್ಟ, ಅದರಲ್ಲೂ ಈ ಚಳಿ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಒಂದು 10 ಗಂಟೆ ನಂತರದಲ್ಲಿ ಶಾಲೆ ಆರಂಭ ಮಾಡಿ ವೇಳಾಪಟ್ಟಿಯನ್ನ ಬದಲಾಯಿಸಿ ಅಂತ ಸರ್ಕಾರಕ್ಕೂ ಕೂಡ ಈಗ ಅಲ್ಲಿನ ಜನತೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಭಾರಿ ಚಳಿ ಹಿನ್ನೆಲೆಯಲ್ಲಿ ಒಂದಿಲ್ಲ ಎರಡಿಲ್ಲ ಹಲವು ಅವಾಂತರಗಳೇ ಸೃಷ್ಟಿಯಾಗ್ಲತ್ತವ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರಲ್ಲಿ ಈ ಬಾರಿ ಚಳಿಗೆ ನಿಜಕ್ಕೂ ಏನದಂದ್ರ ಬೀದರ್ ಜಿಲ್ಲೆ ಜನ ಸಂಪೂರ್ಣವಾಗಿ ನಲ್ಗೋಗ್ಯಾರ ಅಂತ ಹೇಳ್ಬೋದು. ಪ್ರತಿ ವರ್ಷ ಔತ್ರಮಾಸಿ ಎಳಮಸಿ ಮುಗಿದ ನಂತರ ಚಳಿ ಆರಂಭ ಆಗ್ತೀವಿ. ಈ ಬಾರಿ ಔತ್ರಮಸಿಗೆ ಚಳಿ ಚಾಲು ಆಗಿ ಎಳಮಸಿಗೆ ಜನ ಗಡಗಡ ನಡುತ್ತಾ ಇದ್ದಾರೆ. ಸಾಕಷ್ಟು ಜನರಿದ್ದಾರೆ. ಅದ್ರ ಜನರು ಒಂದೇ ಡಿಮಾಂಡ್ ಅದ, ಈಗೆಲ್ಲ ಸ್ಕೂಲ್ಗಳವ, ಸ್ಕೂಲ್ ಟೈಮ್ ಚೇಂಜ್ ಆಗಬೇಕು, ಕಾಲೇಜ್ಗಳ ಟೈಮ್ ಚೇಂಜ್ ಆಗಬೇಕು. ಸಾಕಷ್ಟು ಸ್ಕೂಲ್ಗಳು ಬೆಳಗ್ಗೆ 7 ಗಂಟೆ 8 ಗಂಟೆ ಸ್ಟಾರ್ಟ್ ಆಗ್ತಾವ. 8 ಗಂಟೆಗೆ ಸ್ಕೂಲ್ ಇದ್ರ ಮಕ್ಕಳು 7 ಗಂಟೆಗೆ ಏನಂದ್ರ ಮನೆಯಿಂದ ರೆಡಿಯಾಗಿ ಹೋಗ್ಬೇಕು. ಇಂಥ ಪರಿಸ್ಥಿತಿ ನಿಜಕ್ಕೂ ಈಗಾಗಲೇ ಪ್ರೈಮರಿ ಸ್ಕೂಲ್ ಮಕ್ಕಳು ಅಂದ್ರೆ ಹಾಫ್ ಚಡ್ಡಿ ಹಾಕೊಂಡು ಅಂಗಿ ಹಾಕೊಂಡು ಹೋಗ್ತಾರ. 7 ಗಂಟೆಗೆ ಚಳಿಗೆದ್ದವ್ರು ಹ್ಯಾಂಗ್ ಹೋಗ್ಬೇಕು ಅಂತ ಹೇಳಿ ಪೇರೆಂಟ್ಸ್ ಜನ ಕೇಳ್ತಾರ. ಏನ್ ಹೇಳ್ತೀರಿ ಸರ್, ಏನ್ ಸರ್ಕಾರ ಒತ್ತಾಯ ಮಾಡ್ತೀರಿ? ಸರ್, ಸರ್ಕಾರ ಕೇಳೋದು ಒಂದೇ ಅದ ನಮ್ದು. ಏನು ಮಾಡ್ಬೇಕು ಸರ್ಕಾರ, ಇದೇನು ಚಳಿಗದಲ್ಲ, ಹುಡುಗರು ಸ್ಕೂಲ್ಗೆ ಹೋಗ್ತಾರಲ್ಲ, ಆ ಸ್ಕೂಲ್ ಏನದ ಟೈಮ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಆ ಚಳಿಗೆ ಮುಂಜಾನೆ ಸ್ಕೂಲ್ ಹುಡುಗರು ಹೇಳ್ತಾರಂತಂದ್ರೆ ಹೇಳಕ್ಕೆ ಆಗ್ತಲ್ಲ, ಎಬ್ಸ್ತೇವೆ ಅಂತಂದ್ರೆ ಹೇಳ್ತಾ ಇಲ್ಲ ಚಳಿಗಂಜಿ. ಅದಕ್ಕೆ ಅವ್ರಿಗೆ ಜಬರ್ದಸ್ತಿ ಎಬ್ಸಿ ಕಳ್ಸದ್ ಬೀಳತ್ತದ ನಾವೆಲ್ಲ ತಾಯ್ತಂದಿ. ಅದಕ್ಕೆ ಏನ್ ಸರ್ಕಾರ ಅದ ಕೈ ಎತ್ಕೊಂಡು ಅದಕ್ಕೆ ಏನೋ ಟೈಮ್ ಟೇಬಲ್ ಚೇಂಜ್ ಮಾಡ್ಬೇಕಂತ ಹೇಳಿ ಸರ್ಕಾರ ಕೇಳ್ತೀನಿ ನಾನು. ಚಳಿ ಬಿದರ ಫಸ್ಟ್ ಟೈಮ್ ನೋಡಿನಿ ಸರ್ ಈ ಚಳಿನ. ಏನ್ ಹೇಳ್ತೀರಿ, ಏನ್ ಸ್ಕೂಲ್ ಚಳಿ ಅದೇ ಸರ್, ಸ್ಕೂಲ್ ಹುಡುಗರಿಗೆ ಬೆಳಗ್ಗೆ ಎದ್ದು 6 ಗಂಟೆಗೆ ಅಂದ್ರೆ ಹುಡುಗರಿಗೆ ತ್ರಾಸ ಆಗ್ತದ, ಪೇರೆಂಟ್ಸ್ಗಳಿಗೆ ತ್ರಾಸ ಆಗ್ಲತ್ತದ. ಆಟೋದವ್ರು ಬರ್ಲಕ್ ಲೇಟ್ ಆಯ್ತಂದ್ರೆ ಇವ್ರಿಗೆ ಹೋಗಿ ಬಿಡ್ಬೇಕಾಗ್ಲತ್ತ ಸ್ಕೂಲಿಗೆ. ಹಿಂಗಾಗಿ ಪೇರೆಂಟ್ಸ್ಗಳಿಗೂ ಪ್ರಾಬ್ಲಮ್ ಆಗ್ತದೆ, ಮಕ್ಳಿಗೆ ಆಗ್ತದೆ. ಸ್ವಲ್ಪ ಇದು ಚಳಿಗಾಲ ಮುಗಿಯೋವರೆಗೆ ಬೇಸಿಗೆ ಇದು ಟೈಮ್ ಚೇಂಜ್ ಮಾಡಿದ್ರೆ ಒಳ್ಳೇದು.
ಹುಡುಗರು ಚಳಿಲಿಂದ ನಡಗ್ಲತ್ತಾರ. ಅವರು 7 ಗಂಟೆಗೆ ಹೋಗೋದು 5 ಗಂಟೆ 5:30 ರೆಡಿ ಆಗ್ಬೇಕಾಗ್ತದ. ಅವ್ರಿಗೆ ಚಳಿ ನಡಗ್ಲತ್ತಾರ. ಅವ್ರಿಗೆ ಏನಾರ ಉರಿ ಬರೋ ಚಾನ್ಸಸ್ ಅದ. ಅದಕ್ಕೆ ಟೈಮಿಂಗ್ ಚೇಂಜ್ ಮಾಡ್ರಿ. ಸರಿ, ಟೋಟಲಿ ಅಂದ್ರೆ 7 ಗಂಟೆ ಸ್ಕೂಲ್ ಇದ್ರೆ ಬಸ್ ಸೆಟ್ ಬರ್ತದೆ ಸರ್. 8 ಗಂಟೆ ಇದ್ರೆ ಎಷ್ಟು ಗಂಟೆ ಬರ್ತದೆ? 8 ಗಂಟೆ ಸ್ಕೂಲ್ ಇದ್ರೆ 7:30 ಬಸ್ ಬರ್ತದೆ ಸರ್. ಮಕ್ಕಳು ಹೇಳ್ಬೇಕಾದ್ರೆ 5:30 ಹೇಳ್ಬೇಕಾಗ್ತದೆ. ನಾವು ದೊಡ್ಡವರಿಗೆ ಹೇಳಕ್ಕಾಗ್ತಿಲ್ಲ, ಸಣ್ಣ ಮಕ್ಕಳು ಹೆಂಗ್ ಹೇಳ್ತಾರೆ ಸರ್. ಅದು ಸರ್ಕಾರ ಕೇಳಿದ್ರೆ ಸ್ಕೂಲ್ ಟೈಮ್ ಚೇಂಜ್ ಮಾಡಬೇಕು, ಮಕ್ಕಳಿಗೆ ಸ್ವಲ್ಪ ಸವಲತ್ತು ಆಗ್ತದ ಅಷ್ಟೇ ಸರ್. ಇದು ಜನರದೊಂದು ಮಾತು ಅಂತ ಹೇಳ್ಬೋದು. ತಕ್ಷಣವೇ ಸರ್ಕಾರ ಸ್ಕೂಲ್ ಟೈಮಿಂಗ್ ಚೇಂಜ್ ಮಾಡಬೇಕು. ಸ್ಕೂಲ್ ಏನಂದ್ರೆ ಸ್ಕೂಲ್ ಟೈಮ್ ಇರ್ತದೆ, ಚೇಂಜ್ ಮಾಡಿದ್ರೆ ಮಾತ್ರ ಮಕ್ಕಳು ಇರ್ಬೋದು, ಜನರಿರ್ಬೋದು, ಅವ್ರ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಎಂಬುದು ಅಭಿಪ್ರಾಯ ಜನರದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.